ನಮಸ್ಕಾರ. ಹಳೇ ಸೀರೆ ತಗೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಇದು ಸ್ವಲ್ಪ ಜಿರಳೆ ಕಟ್ ಮಾಡಿದೆ ಮತ್ತು ಕಲರ್ ಕೂಡ ಶೇಡ್ ಆಗಿದೆ. ಇಂಥ ಸೀರೆಗಳು ನಾವು ಯಾರಿಗೂ ಕೊಡೋಕ್ಕಾಗಲ್ವಲ್ಲ. ಅಂಥ ಸೀರೆ ತಗೊಂಡು ಸೇಮ್ ನಾನು ಬೆರಳಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಲ್ಲ, ಸೀರೆನೂ ಸೇಮ್ ಈ ಥರನೇ ಮಾರ್ಕ್ ಮಾಡಿಕೊಂಡು ನೀವು ಕಟ್ ಮಾಡ್ಕೋಬೇಕು. ಉದ್ದಕ್ಕೆ ಈ ಥರ ಎಳೆದುಬಿಟ್ರೆ ನೋಡಿ ಸೀರೆ ಇದೇ ಥರನೇ ಎರಡೂ ಸೀರೆ ತಗೋಬೇಕು. ನೀವು ಬಳಸ್ತೀರ ಇರೋ ಅಂಥ ಎರಡು ಸೀರೆನೂ ಸೇಮ್ ಇದೇ ಥರನೇ ಕಟ್ ಮಾಡಿಬಿಟ್ಟು ಪೀಸಸ್ಸು ಸೈಡ್ಗೆ ಇಕ್ಕೊಳ್ಳಿ ಸುತ್ತಬಿಟ್ಟು. ನೋಡಿ ಮತ್ತೆ ಮಧ್ಯದಲ್ಲಿ ಒಂದು ಸೀರೆ, ಎರಡು ಸೀರೆ ನಾವು ಕಟ್ ಮಾಡಿ ತಗೊಂಡಿದ್ದೆ. ಮಧ್ಯದಲ್ಲಿ ಯಾವುದಾನ ಬೆಡ್ಶೀಟ್ದು ಪೀಸ್ ಆಗಲಿ, ಇಲ್ಲ ನೀವು ಯಾವುದು ಉದ್ದಕ್ಕಿರಬೇಕಂದ್ರೆ, ನಾನು ಹಳೆಯ ಸೀರೆ ಇನ್ನೂ ಒಂದಿತ್ತು, ಅದ್ರದ್ದು ಪೀಸ್ ಹಂಗೆ ಇತ್ತು. ಇದನ್ನು ಮಧ್ಯಕ್ಕೆ ಹಾಕ್ಬಿಟ್ಟು ಸೂಜಿ ದಾರದಲ್ಲಿ ಹೊಲ್ದಿದ್ದೀನಲ್ಲ, ಸೇಮ್ ಹಿಂಗೆ ಹೊಲ್ದುಬಿಟ್ಟು ಎಕ್ಸ್ಟ್ರಾ ದಾರ ಕಟ್ ಮಾಡಿಬಿಡಿ. ಮತ್ತು ಕಟಿಂಗ್ ಬ್ಲೇಡ್ ತಗೋಬೇಕು. ಇದು ಟೈಟಾಗಿರುತ್ತಲ್ಲ, ಇದ್ರ ಮಧ್ಯದಲ್ಲಿ ಈ ಮೂರು ನೀವು ಸೂಜಿ ದಾರದಲ್ಲಿ ಹೊಲ್ದಿರ್ತೀರಲ್ಲ, ಇದನ್ನು ಅದ್ರ ಮಧ್ಯದಲ್ಲಿ ಇಟ್ಬಿಟ್ಟು, ಮಧ್ಯದಲ್ಲಿರೋ ಬಟ್ಟೆ ಪೀಸ್ ಹಂಗೆ ಇರಬೇಕು. ನೀವು ರೈಟ್ ಸೈಡು ಇರೋ ಬಟ್ಟೆ ಪೀಸ್ನ ಕೈಯಲ್ಲಿ ಎತ್ಕೊಂಡು ನೋಡಿ ಒಳಗಡೆಯಿಂದ ಹಿಂಗೆ ತಗೋಬೇಕು. ಒಂದು ಸತಿ ಮೇಲೆಯಿಂದ, ಒಂದು ಸತಿ ಕೆಳಗಡೆಯಿಂದ. ನೋಡಿ ಮೇಲೆಯಿಂದ ಒಂದು ಸತಿ ಗಂಟು ಹಾಕಿದ್ನಲ್ಲ, ಮತ್ತು ಕೆಳಗಡೆಯಿಂದ ಒಂದು ಸತಿ ಮೇಲೆ, ಮತ್ತು ಅದೇ ಬಟ್ಟೆ ಪೀಸ್ನು ಕೆಳಗಡೆಗೆ ಹಾಕಬೇಕು. ಮಧ್ಯದ ಬಟ್ಟೆ ಇದೆಯಲ್ಲ, ಅದು ಕೆಳಗಡೆಗೆ ಹಾಕ್ಬಿಟ್ಟು ಗಂಟು ಹಾಕಬೇಕು. ನಿಮಗೆ ವಿಡಿಯೋದಲ್ಲಿ ನೋಡಿದ್ರೆ ನೀಟಾಗಿ ಗೊತ್ತಾಗುತ್ತೆ. ನಾನು ಮಧ್ಯ ಬಟ್ಟೆ ಪೀಸ್ ಹಂಗೆ ಇದೆ. ಈ ನಮ್ಮ ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ ಇದೆಯಲ್ಲ, ಈ ಬಟ್ಟೆ ಪೀಸ್ನು ನಾನು ಮೇಲೆ ಒಂದು ಸತಿ ಮತ್ತು ಕೆಳಗಡೆಗೆ ಒಂದು ಸತಿ ಹಾಕ್ಬಿಟ್ಟು ಗಂಟು ಹಾಕ್ಕೊಂಡು ಬರ್ತಾಯಿದ್ದೀನಿ. ನೀವು ತಗೊಂಡಿದ್ದೀರಲ್ಲ ಎರಡು ಸೀರೆನೂ ಫಸ್ಟೇ ಕಟ್ ಮಾಡಿ ಇಟ್ಟಿರ್ತೀರಿ ಸುತ್ತಬಿಟ್ಟು. ಆ ಪೂರ್ತಿ ಸೀರೆನೂ ಇದೇ ಥರನೇ ಮಾಡ್ಕೋಬೋದು. ತುಂಬ ಸುಲಭ, ಜಾಸ್ತಿ ಟೈಮು ತಗೊಳ್ಳಲ್ಲ. ನೀವು ಒಬ್ಬರೇ ಕೂತ್ಕೊಂಡು ಇವಾಗ ಟಿ ವಿ ಏನಾದರೂ ನೋಡ್ತಾ ಇರ್ತೀರಿ, ಆ ಟೈಮಲ್ಲಿ ಫ್ರೀ ಇರೋ ಟೈಮಲ್ಲಿ ಇದನ್ನು ಮಾಡ್ಕೋಬೋದು. ನಮಗೆ ಇದರಲ್ಲಿ ₹1 ಖರ್ಚು ಕೂಡ ಆಗಲ್ಲ. ಹಳೆ ಸೀರೆಗಳಂತೂ ಸಾಮಾನ್ಯವಾಗಿ ಮನೆಗಳಲ್ಲಿ ಇದ್ದೇ ಇರುತ್ತೆ. 50-100 ಕೊಟ್ಟರೆ ಬರುತ್ತೆ. ಆದರೆ ನಾವೇ ಮಾಡಿದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ನಮಗೆ ₹1 ಖರ್ಚಿರಲ್ಲ. ನಮಗೂ ತುಂಬ ಖುಷಿ ಹಳೆ ಸೀರೆಯಲ್ಲಿ ನಾವೇ ಮಾಡಿದ್ದೀವಂತ. ನೋಡಿ ನಾನು ಮಾಡ್ತಾ ಇದ್ದೀನಲ್ಲ, ಸೇಮ್ ಇದೇ ಥರನೇ ಮಾಡ್ಕೊಂಬಂದರೆ ಲಾಸ್ಟ್ ಎಡ್ಜಸ್ಗೆ ಇನ್ನು ಸ್ವಲ್ಪ ಇದೆ ಅಷ್ಟೇ. ನಿಮಗೆ ಸೀರೆ ಸ್ವಲ್ಪ ಈ ಲೆಫ್ಟ್ ರೈಟ್ ತಗೊಂಡಿದ್ದೀರಲ್ಲ, ಇದು ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು. ಒಂದು ಸೀರೆ ಸ್ವಲ್ಪ ಜಾಸ್ತಿ, ಒಂದು ಸ್ವಲ್ಪ ಕಮ್ಮಿ. ನೋಡಿ ಲಾಸ್ಟಲ್ಲಿ ಅಷ್ಟೇ ಎರಡು ಸ್ವಲ್ಪ ಪೂರ್ತಿ ಗಂಟು ಆಗಿದ್ದಾದಮೇಲೆ ನೀವು ಎಕ್ಸ್ಟ್ರಾ ಏನಾದರೂ ಸೀರೆ ಇದ್ದರೆ ಇದನ್ನು ಕಟ್ ಮಾಡ್ಕೊಬಿಡ್ಬೇಕು. 3 ಈಕ್ವಲ್ ಆಗಿರಬೇಕು. ನಂದು ಸ್ವಲ್ಪ ಈ ಪಿಂಕ್ ಕಲರ್ ಸೀರೆ ಸ್ವಲ್ಪ ಎಕ್ಸ್ಟ್ರಾ ಇತ್ತು, ಎಲ್ಲ 3 ನಾನು ಕಟ್ ಮಾಡ್ಕೊಬಿಡ್ತಾ ಇದ್ದೀನಿ. ಈಕ್ವಲಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಸೂಜಿ ದಾರದಲ್ಲಿ ಹೊಲಿದು ಬಿಡಿ. ನೀಟಾಗಿ ಹೊಲಿದಿದ್ದಾದಮೇಲೆ ಮತ್ತು ಇನ್ನೊಂದು ಸೈಡ್ ನೋಡಿ ಕಟಿಂಗ್ ಬ್ಲೇಡ್ ಹಾಕಿದ್ನಲ್ಲ, ಇದನ್ನು ತೆಗೆದುಬಿಡಿ. ನೋಡಿ ಇಷ್ಟಾಗಿದೆ ಎರಡು ಸೀರೆಯಲ್ಲಿ ಮಾಡಿಕೊಂಡ್ರೆ. ನಿಮಗೆ ಚಿಕ್ಕ ಮ್ಯಾಟ್ ಬೇಕಂದರೆ ನೀವು ಬೇಕಾದರೆ ಆ ಸೀರೆ ಪೀಸ್ ಕಟ್ ಮಾಡಿರ್ತೀರಲ್ಲ, ಸ್ವಲ್ಪ ಉಳಿಸ್ಕೋಬೋದು. ನಾನು ಎರಡೂ ಸೀರೆ ಪೂರ್ತಿ ಮಾಡ್ಕೊಂಡಿದ್ದೀನಿ. ಅಂದರೆ ನನಗೆ ಡೋರ್ ಹತ್ರ ಹಾಕೋಕ್ಕೆ ದೊಡ್ಡ ಮ್ಯಾಟ್ ಬೇಕು. ಇಲ್ಲ ನಮಗೆ ಚಿಕ್ಕದೇ ಸಾಕನ್ನೋರು ಸ್ವಲ್ಪ ಸೀರೆ ಪೀಸಸ್ನ ಹಿಂದೆಗೆ ಹಾಕ್ಕೊಳ್ಳಿ. ಸೇಮ್ ನೀವು ಓವೆಲ್ ಶೇಪಲ್ಲಾದರೂ ಇದನ್ನು ಸೂಜಿ ದಾರದಲ್ಲಿ ಹೊಲ್ಕೋಬೋದು. ಇಲ್ಲ ನಮಗೆ ರೌಂಡಾಗೇ ಬೇಕು ಅನ್ನೋರು ರೌಂಡಾಗಿ ಬೇಕಾದರೂ ಹೊಲ್ಕೋಬೋದು. ನನಗಂತೂ ರೌಂಡಾಗೇ ಬೇಕು. ನಾನು ರೌಂಡಾಗೆ ನೋಡಿ ಸೂಜಿ ದಾರದಲ್ಲಿ ಸ್ವಲ್ಪ ದೊಡ್ಡ ಸೂಜಿ ತಗೊಳ್ಳಿ, ದೂರ ಹೊಲಿಗೆ ಹಾಕ್ಕೊಂಡು ಬಂದುಬಿಡಿ. ನಿಮ್ಗೆ ಇದರಲ್ಲಿ ಏನು ಹೊಲಿಗೆ ಯಂತ್ರ ಏನು ಬೇಡ. ₹1 ಕೂಡ ಖರ್ಚಿರಲ್ಲ. ಒಂದು 15-20 ನಿಮಿಷದಲ್ಲಿ ಒಂದು ಮ್ಯಾಟ್ ರೆಡಿ ಮಾಡ್ಕೋಬೋದು ನೀವು ಫ್ರೀ ಇರೋ ಟೈಮಲ್ಲಿ. ಕ್ರೋಶಾದಲ್ಲಿ ಹಂಗೆ ಹಾಕಿದ್ದೀವಿ ಅಂತಂದರೆ 2-3 ಡೇಸ್ ಹಿಡಿಯುತ್ತೆ. ಇದೇನು ನಿಮಗೆ ಜಾಸ್ತಿ ಟೈಮೇ ತಗೊಳ್ಳಲ್ಲ, ಬೇಗ ನೀವು ಹಾಕ್ಕೊಬಿಡ್ಬೋದು ಒಂದು ಮ್ಯಾಟು. ನೋಡಿ ಪೂರ್ತಿ ನಂದು ಆಗೋಯ್ತು. ಇನ್ನು ಸ್ವಲ್ಪ ಇದೆ ಅಷ್ಟೇ ಹೊಲಿಗೆ ಹಾಕ್ಕೊಳ್ಳೋದು. ನೋಡ್ತಾ ಇದ್ದೀರಲ್ಲ, ದೊಡ್ಡ ಮ್ಯಾಟ್ ರೆಡಿಯಾಗಿದೆ. ಸಿಂಪಲ್ಲಾಗಿ, ಏನು ನಿಮ್ಗೆ ಇದರಲ್ಲಿ ₹1 ಖರ್ಚು ಇರಲ್ಲ, ಟೈಮು ಜಾಸ್ತಿ ತಗೊಳ್ಳಲ್ಲ. ಮನೆಯಲ್ಲಿರೋದ್ರಲ್ಲೇ ನೀವು ಈ ಥರ ದೊಡ್ಡದು ಚಿಕ್ಕ ಮ್ಯಾಟ್ ರೆಡಿ ಮಾಡ್ಕೋಬೋದು. ಪೂರ್ತಿ ಹೊಲಿಗೆ ಹಾಕ್ಕೊಂಡ್ಮೇಲೆ ಲಾಸ್ಟಲ್ಲಿ ಅಷ್ಟೇ ಒಂದು 2-3 ಸತಿ ಅದನ್ನು ಒಳಗಡೆ ಲಾಸ್ಟ್ ಎಡ್ಜಸ್ ಒಳಗಡೆಗೆ ಸೇರಿಸ್ಬಿಟ್ಟು ಹೊಲಿಗೆ ಹಾಕಿ ಗಂಟು ಹಾಕಿ ಒಂದು 2-3 ಗಂಟು ಹಾಕ್ಬಿಡಿ, ಬಂದುಬಿಡೋದಿಲ್ಲ. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ, ನಾನು ಡಬಲ್ ಕಲರಲ್ಲಿ ಮಾಡ್ಕೊಂಡಿದ್ದೀನಲ್ಲ. ನಿಮ್ಮ ಡೋರ್ ಹತ್ರ ಹಾಕ್ಕೊಂಡ್ರು ನೋಡಿ ತೋರಿಸ್ತೀನಿ. ನಮ್ಮ ಡೋರ್ ಹತ್ರ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಡೋರ್ ಹತ್ರ ಹಾಕಿದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.